ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ರೇಷನ್ ಕಾರ್ಡ್ ಹೋಲ್ಡರ್ ಇದ್ದೀರಾ, APL BPL ಕಾರ್ಡ್ ಹೊಂದಿರುವವರು ಆಹಾರ ಇಲಾಖೆಯಿಂದ ರಾಜ್ಯ ಸರ್ಕಾರ KYC ಮಾಡಲು ಎಲ್ಲರಿಗೂ ಮಾಹಿತಿ ನೀಡಿದೆ. ತಪ್ಪದೆ KYC ಮಾಡ್ಕೊಳ್ಳಿ, ನಾನು ಹೇಳ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ನಿಮ್ಮ ಬಳಿ ಇರುವ ಮೊಬೈಲ್ ಫೋನ್ ಓಪನ್ ಮಾಡಿಕೊಂಡು ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿ. ಸರ್ಚ್ ಬಾಕ್ಸಲ್ಲಿ ahara.kr.in ಅಂತ ಟೈಪ್ ಮಾಡಿ, ಓಕೆ ಕೊಡಿ. ಇಲ್ಲಿ ಕೆಳಗಡೆ ಆಹಾರ ಕರ್ನಾಟಕ ಅಂತ ತೋರಿಸ್ತೈತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಹಾರ ಕರ್ನಾಟಕ ಅಂತ ಆಯ್ತಲ್ಲ, ಅದ್ರ ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ರೈಟ್ ಸೈಡಲ್ಲಿ 3 ಕಾರ್ನರ್ ಕಾಣ್ತೈತೆ, 3 ಬಟನ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಹಂಗೆ ಸ್ಕ್ರೋಲ್ ಮಾಡಿ ಈ ಸೇವೆಗಳ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೊದಲು. ಹಾಗೆ ಈ ರೀತಿ ಬರುತ್ತೆ. ಲೆಫ್ಟ್ ಸೈಡಲ್ಲಿ 3 ಬಟನ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾರ ಮಾರ್ಕರ್ ಮೇಲೆ ತೋರಿಸಿದ್ದೀನಲ್ಲ ಅದ್ರ ಮೇಲೆ ಕೆಳಗಡೆ ಹಂಗೆ ಸ್ಕ್ರೋಲ್ ಮಾಡಿ. ಇಲ್ಲಿ ಸಾರ್ವಜನಿಕ ದೂರು ಬಹುಮಾನ ಯೋಜನೆ ಅಂತ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಕೆಳಗಡೆ ಪಡಿತರ ನಿರಾಕರಣೆ ದೂರು ನೋಂದಣಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಕೆಳಗಡೆ ನಿಮಗೆ ಯಾವ ಡಿಸ್ಟಿಕ್ಕು ಅಂದರೆ ನಿಮ್ಮ ಬೆಂಗಳೂರು ವಿಭಾಗದಲ್ಲಿ 10 ಡಿಸ್ಟಿಕ್ ಬರುತ್ತೆ, ಮೈಸೂರು ವಿಭಾಗದಲ್ಲಿ 11 ಡಿಸ್ಟಿಕ್ ಬರುತ್ತೆ, ಕಲಬುರಗಿ ಡಿಸ್ಟಿಕ್ಕಲ್ಲಿ 11 ಡಿಸ್ಟಿಕ್ ಬರುತ್ತೆ. ನಿಮ್ಗೆ ಯಾವ ಡಿಸ್ಟಿಕ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವಿಭಾಗಗಳ ಮೇಲೆ ನಿಮ್ಮ ಡಿಸ್ಟಿಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕೆಳಗಡೆ ಸ್ಟೇಟಸ್ ಫಾರ್ ರೇಷನ್ ಕಾರ್ಡ್ ಪಡಿತರ ಚೀಟಿ ವಿವರ ಅಂತ ತೋರಿಸ್ತೈತಲ್ಲ, ಕೆಳಗಡೆ ಸೆಕೆಂಡ್ನೇ ಸ್ಟೆಪ್ಪು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅದ್ರ ಮೇಲೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಏನು ಮಾಡಬೇಕು ಅಂದರೆ ವಿತ್ OTP ವಿತೌಟ್ OTP ಅಂತ ಇರುತ್ತೆ. ವಿತ್ OTP ಹಾಕ್ಕೊಂಡು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಡೀಟೇಲ್ ಪೂರ್ತಿ ಬರುತ್ತೆ. ವಿತೌಟ್ OTP ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಯಾವುದೇ ರೀತಿ ಡೀಟೇಲ್ ಬರೋಲ್ಲ. ಅದಕ್ಕೋಸ್ಕರ ನೀವು ವಿತ್ OTP ಮೇಲೆ ಕ್ಲಿಕ್ ಮಾಡಿಕೊಂಡು ಎಂಟರ್ ಮಾಡ್ಕೊಳ್ಳಿ ರೇಷನ್ ಕಾರ್ಡ್ ನಂಬರ. ಇಲ್ಲಿ ನಿಮ್ಮ RC ಕಾರ್ಡ್ ನಂಬರು ಅಂದರೆ ರೇಷನ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಸೆಕೆಂಡ್ನೇ ಸ್ಟೆಪ್ಪಲ್ಲಿ ಮೆಂಬರ್ ಆಫ್ ನೇಮ್ ಅಂತ ಐತಲ್ಲ, ಸದಸ್ಯರ ಹೆಸರು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರೇಷನ್ ಕಾರ್ಡ್ ಯಾರು ಹೋಲ್ಡರ್ ಇರ್ತೀರಾ, ಈ ನೇಮ್ ಕೊಟ್ಟಿರ್ತೀರ ರೇಷನ್ ಕಾರ್ಡ್ಗೆ, ಅವ್ರ ನೇಮ್ ಕ್ಲಿಕ್ ಮಾಡಿಕೊಂಡು ಇದರಲ್ಲಿ ಯಾವ್ದಾದ್ರು ಒಂದು ಕ್ಲಿಕ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣೋ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು 3ನೇ ಸ್ಟೆಪ್ಪಲ್ಲಿ ಕನ್ನಡ ಅಥವಾ ಇಂಗ್ಲೀಷ್ ಭಾಷೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಭಾಷೆ ಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ಕ್ಯಾಪ್ಚಾ ಬರುತ್ತೆ, ಅದನ್ನೇ ಎಂಟ್ರಿ ಮಾಡ್ಕೊಳ್ಳಿ. ಅಲ್ಲಿ ಆ ನಂಬರ್ ಕೊಟ್ಟಿದ್ದಾರೆ, ಡಿಜಿಟಲ್ ನಂಬರ್ನ, ಅದನ್ನು ಕೆಳಗಡೆ ಹಾಕ್ಕೊಳ್ಳಿ. ಹಾಗೆ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಗೋ ಮೇಲೆ. ಹಾಗೆ ಇಲ್ಲಿ ಕ್ಯಾಪ್ಚಾ ಕೆಳಗಡೆ ಎಸ್ ಆರ್ ನೋ ಅಂತ ತೋರಿಸ್ತೈತೆ, ಇಲ್ಲಿ ನೀವು ಎಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದರಿಂದ ನಿಮಗೆ ಮೊಬೈಲ್ ನಂಬರ್ಗೆ OTP ಬರುತ್ತೆ, ರೇಷನ್ ಕಾರ್ಡ್ ಲಿಂಕ್ ಆಗಿರೋದಕ್ಕೆ. ಅದನ್ನು ಎಂಟರ್ ಮಾಡ್ಕೊಳ್ಳಿ OTPನ. ಎಂಟರ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಗೋ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಏನು ಮಾಡಬೇಕು ಅಂದರೆ ಸ್ಟೇಟಸ್ ಸ್ಥಿತಿ ನೋಡ್ಕೊಳ್ಳಿ, ಆ್ಯಕ್ಟಿವ್ ಇದೆಯಾ ಇನ್ಆ್ಯಕ್ಟಿವ್ ಇದೆಯಾ ಅಂತ. ಇನ್ಆ್ಯಕ್ಟಿವ್ ಇದ್ದರೆ ನಿಮ್ಮ ರೇಷನ್ ಕಾರ್ಡಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಅದಕ್ಕೆ ನೀವು ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಅದನ್ನು ಆ್ಯಕ್ಟಿವ್ ಮಾಡಿಸ್ಕೊಳ್ಳಿ. ಪಕ್ಕದಲ್ಲಿ ಕಾಣೋ ಮೆಂಬರ್ಸ್ ಡೀಟೇಲ್ನ ನೋಡ್ಕೊಳ್ಳಿ, ಕರೆಕ್ಟಾಗಿದೆ ಎಲ್ಲ, SS ಅಂತ ಇರಬೇಕು. ಯಾವುದು ನೋ ಅಂತ ಇದ್ದರೆ, ಅದರಲ್ಲಿ ಒಂದು ನೋ ಅಂತ ಇದ್ದರೆ ನಿಮ್ಮ KYC ಕಂಪ್ಲೀಟ್ ಆಗಿಲ್ಲ ಅಂತ ಅರ್ಥ. ಎಲ್ಲ SS ಅಂತ ಇರಬೇಕು. ಏನಾದರೂ ನೋ ಅಂತ ಇದ್ದರೆ, ನೀವು KYC ಸ್ಟೇಟಸಲ್ಲಿ ನೋ ಅಂತ ಇದ್ದರೆ ನೀವು ಮಾಡಬೇಕಿರೋದು ಮೊದಲು ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಬಯೋಮೆಟ್ರಿಕ್ ಕೊಟ್ಟು KYC ಕಂಪ್ಲೀಟ್ ಮಾಡ್ಕೊಳ್ಳಿ. ಅವ್ರ ಹತ್ರನೇ ಹೋಗಿ ಕಂಪ್ಲೀಟ್ ಮಾಡ್ಕೋಬೇಕು ನಿಮ್ಮ KYCನ. ಬೇಗ KYC ಕಂಪ್ಲೀಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ರಾಜ್ಯ ಸರ್ಕಾರ ನಿಮ್ಮ ಅಕ್ಕಿಯನ್ನು ಕಿತ್ತಾಕಲು ಈಗಾಗಲೇ ಆದೇಶ ಹೊರಡಿಸಿದೆ. ಅದರಿಂದ KYC ಕಂಪ್ಲೀಟ್ ಮಾಡ್ಕೊಳ್ಳಿ ಆದಷ್ಟು ಬೇಗ. ನಾನು ತಿಳಿಸ್ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಬಟನ್ನ ಕ್ಲಿಕ್ ಮಾಡಿ. ನಾನು ಮಾಡುವಂಥ ವಿಡಿಯೋ ನಿಮಗೆ ಬೇಗ ತಲುಪುತ್ತವೆ.
ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.